ಜಾಸ್ತಿ ವಿದ್ಯುತ್ ಸಿಗಲ್ಲ, ಅದಕ್ಕೆ ನಾವು ವಿದ್ಯುತ್ ಬಗ್ಗೆ ಒಂದು ಸೋಲಾರ್ ಮಾಡಿ ಅದ್ರ ಬಗ್ಗೆ ನಾವು ಹೇಳ್ತೀವಿ. ಪರಿಹಾರ: ಬೇಸಿಗೆ ಸಮಯದಲ್ಲಿ ಹಳ್ಳಿಯಲ್ಲಿ ವಿದ್ಯುತ್ ಪೂರೈಕೆ ಅಭಾವವಾಗುತ್ತದೆ. ಸೌರ ಫಲಕಗಳು ಅಳವಡಿಸುವುದರಿಂದ ಮುಖಾಂತರ ಅದರಿಂದ ವಿದ್ಯುತ್ ಪಡೆಯಬಹುದು. ಸೌರಶಕ್ತಿಯಿಂದ ಪರಿಸರಕ್ಕೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ನನ್ನ ಹೆಸರು ಅಪೂರ್ವ, ನಾನು 6ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನನ್ನ ಹೆಸರು ಸಿಂಚನ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಚಿನ್ಮಯ್, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಶ್ರೀನಿವಾಸ್, ನಾನು 7ನೇ ತರಗತಿಯಲ್ಲಿ ನಮ್ಮ ಟೀಮ್ ನೇಮ್ ಈಸ್ ಡಾಕ್ಟರ್ ಶರ್ಲಿ ಜಾಕ್ಸನ್. ನಾವು ಸಮಸ್ಯೆ ಏನಂತ ಸುತ್ತ ಕಳೆಗಳು ಇದ್ದುದರಿಂದ ಕಳೆ ಕೀಳಲು ಕಷ್ಟವಾಗುತ್ತದೆ. ಈ ಕಳೆ ಕೀಳಲು ಏನು ಉಪಯೋಗ ಅಂತಂದರೆ, ಹೊಲದಲ್ಲಿ ಸಸ್ಯಗಳಿರ್ತಾವಲ್ಲ, ಸಸ್ಯಗಳು ಬೆಳೆಗಳು ಮಧ್ಯದಲ್ಲಿರ್ತವೆ. ಕಳೆನ ಕೀಳೋಕ್ಕೆ ತುಂಬ ಯೂಸ್ ಆಗುತ್ತೆ ರೈತರಿಗೆ. ಯಾಕೆ ಯೂಸ್ ಆಗುತ್ತೆ ಅಂತಂದರೆ, ಈಗ ಏನಾದರೂ ಕಳೆಗಳಿರ್ತಾವಲ್ಲ, ಆ ಕಳೆಗಳನ್ನ ತುಂಬ ಕೀಳಲು ರೈತರಿಗೆ ಕಷ್ಟ ಆಗುತ್ತೆ, ಕೈಯಲ್ಲಿ ಕೀಳೋಕ್ಕಾಗಲ್ಲ ಅಂತೇಳಿ ಈ ಉಪಕರಣನ ಬಳಸ್ಬೋದು. ಈ ಉಪಕರಣದ ಹೆಸರು ಕಳೆಗಳನ್ನು ಕೀಳುವ ಉಪಕರಣ. ನನ್ನ ಹೆಸರು ವಿವೇಕ್, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಆಶಾ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಗಣೇಶ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಗೌಡ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಟೀಮಿನ ಹೆಸರು ಸಮಸ್ಯೆ ಏನಂದರೆ, ಹಳ್ಳಿಯಲ್ಲಿ ಶವರ್ ವ್ಯವಸ್ಥೆ ಇಲ್ಲ. ಪರಿಹಾರ: ಮೊದಲು ಒಂದು ಬಾಟಲನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ಹೋಲನ್ನು ಮಾಡಿ ಅದಕ್ಕೆ ಒಂದು ಪೈಪನ್ನು ಹಾಕಬೇಕು. ಬಾಟಲಿನ ಕೆಳಗೆ ಚಿಕ್ಕ ಚಿಕ್ಕ ತೂತುಗಳನ್ನು ಮಾಡಿ ಪೈಪ್ ನೀರನ್ನು ಹಾಕಬೇಕು. ನನ್ನ ಹೆಸರು ಕೌಶಿಕ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಚಂದ್ರ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ರಕ್ಷಿತ್ ಗೌಡ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ವಿಕಾಸ್, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಮಸ್ಯೆ ಏನೆಂದರೆ, ಹಳ್ಳಿಯ ಜನರು ಅದಕ್ಕೆ ನಾವೇನ್ ಮಾಡಿದ್ದೀವಿ ಅಂದ್ರೆ, ಒಂದು ಚೀಲವನ್ನು ತೆಗೆದುಕೊಂಡು ಅದನ್ನು ಬ್ಯಾಗ್ ರೂಪದಲ್ಲಿ ಕಟ್ ಮಾಡಿದ್ದೇವೆ. ಅದರ ಮುಂದೆ ಒಂದು ಚೀಲದ ತರ ಮಾಡಿದ್ದೇವೆ. ಈ ತರ ಹಾಯ್ಕೊಂಡು ಇಲ್ಲಿ ಮುಂದೆ ಯೂರಿಯಾ ಹಾಯ್ಕೊಂಡು ಎರಚಬಹುದು. ಅದರಿಂದ ರೈತರಿಗೆ ಬಕೆಟ್ ಇಟ್ಕೊಂಡು ಹೋಗ್ದಿರೋ ತರ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಬಕೆಟ್ ಇಟ್ಕೊಂಡು ಹೋದ್ರೆ ಕೈ ಹೆಚ್ಚು ನೋವು ಬರುತ್ತದೆ. ನನ್ನ ಹೆಸರು ಪ್ರೀತಮ್, ನಾನು 7ನೇ ತರಗತಿ ಓದುತ್ತಿದ್ದೇನೆ. ನನ್ನ ಹೆಸರು ನಿಶ್ಚಿತ್, ನಾನು 6ನೇ ತರಗತಿಯಲ್ಲಿ. ನನ್ನ ಹೆಸರು ಕಾರ್ತಿಕ್, ನಾನು 6ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಹೆಸರು ತರುಣ್, 6ನೇ ತರಗತಿಯಲ್ಲಿ ನನ್ನ ಹೆಸರು ಅನನ್ಯ, 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾಲೆಯ ಹೆಸರು JSPS ಮೆಡ್ಸಾಲೆ. ಟೀಮ್ ನೇಮ್ ಜೇಮ್ಸ್ ವಾಟ್. ಸಮಸ್ಯೆ ಏನೆಂದರೆ, ನದಿಯ ಚಾನೆಲ್ನಲ್ಲಿ ಪ್ಲಾಸ್ಟಿಕ್ ಕಸ ಹಾಕುವುದರಿಂದ ನದಿಯ ನೀರಿನಲ್ಲಿ ಮಾಲಿನ್ಯ ಉಂಟಾಗುತ್ತದೆ. ಪರಿಹಾರ: ನದಿಯ ನೀರಿನ ಒಳಗೆ ಜಾಲರಿಯನ್ನು ಇಟ್ಟಿದ್ದರೆ ನದಿಯ ನೀರು ಕಸವನ್ನು ಎಳೆದು ಬಂದಾಗ ಕಸವನ್ನು ಜಾಲರಿಯಲ್ಲಿ ಸಿಕ್ಕಿಕೊಂಡು ನೀರು ಹೋಗುತ್ತದೆ. ಕಸವನ್ನು ಗ್ರಾಮ ಪಂಚಾಯತಿಯವರು ಬಂದು ತೆಗೆದುಕೊಂಡು ಹೋಗುತ್ತಾರೆ.